फातिमा इंटरनेशनल स्कूल, आवर फेथ टू क्रिएट नेशन। कहते हैं स्कूल्स आर द सेंटर्स ऑफ मॉडिफिकेशन ऑफ बिहेवियर टू क्रिएट नेशन टू अचीव द ड्रीम्स ऑफ स्टूडेंट्स। फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। यहां के वेल ट्रेंड, फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटी स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। धारदार हथियारों से मारकर युवक की गई हत्या। ये घटना शहर बीजापुर के एपीएमसी के पास घटी है। मरने वाले युवक की पहचान 23 वर्षीय रोहित सुभाष पवार के तौर पर की गई है। इस युवक की हत्या करके शव को झाड़ियों में फेंककर आरोपी फरार हुए हैं। घटनास्थल पर शराब की बोतल और चिप्स के पैकेट पाए गए हैं। इसके चलते पुलिस द्वारा आशंका व्यक्त की जा रही है कि ये हत्या शराब के नशे में की गई है। घटनास्थल पर पुलिस पहुंचकर मामले की जांच में जुटी हुई है। ये घटना एपीएमसी पुलिस थाना व्याप्ति में घटी है। 2:21 ಫೋನ್ ಹಚ್ಚಿದ್ರಿ, ಮರ್ಡರ್ ಆಗೈತೆ ಅಂತ ಹೇಳ್ತೀನಿ ಏನ್ರಿ. ಮತ್ತು ಅವ್ರ ಮನೆಗೆ ಹುಡ್ಕ್ಯಾಡ್ ಬಂದೇವ್ರಿ. ಇಲ್ಲಿ ರೋಡ್ ಮ್ಯಾಗ ನೋಡಿದೇವ್ರಿ, ಅಲ್ಲಿ ಸಿಗ್ಲಿಲ್ಲ. ಲಾಸ್ಟಿಗೆ ಇಲ್ಲಿ ಸಿಕ್ತಿರಿ ಏನ್ರಿ. ಅವ್ರ ಮನ್ಯಾಗ ಕುಲುಪ್ ಆಗಿದ್ರು. ಅವ್ನ ಮೊಬೈಲ್ ಫೋನ್ ಹಚ್ಚಿದ್ರಿ, ಮೊಬೈಲ್ ಸ್ವಿಚ್ ಆಫ್ ಐತ್ರಿ. ಮತ್ತು ಅವ್ರ ಮೊಬೈಲ್ ಸ್ವಿಚ್ ಆಫ್ ಐತ್ರಿ. ಮತ್ತು ಅವ್ರ ಅಣ್ಣವ್ರಿಗೆ ಅವ್ರಿಗೆ ಎಲ್ಲರೂ ಹೇಳಿದಾರೆ ರಾತ್ರಿನ ಬಂದು ಹುಡ್ಕ್ಯಾಡಿದಾರೆ. ಮತ್ತು ಇಲ್ಲಿ ಸಿಕ್ತಿರಿ ಲಾಸ್ಟ್ ರೋಹಿತ್ ಇಲ್ಲಿ ಅಪಾರ್ಟ್ಮೆಂಟ್ದಾಗ. ಪವಾರ್ 24 ಐತ್ರಿ. 24 ನಮ್ಮ ಮಾಮಾರ್ ಸರ್. ಏನು ಅವ್ರದ್ದು ಏನು ಜಗಳ ಇದ್ದಿರ್ಬೇಕ್ರಿ. ಖಾಲಿದಾತ್ ಹುಡುಗದನತ್ರಿ, ಅವ್ರದ್ದು ಜಗಳ ಆಗಿತ್ರಿ. ಆ ಹುಡುಗ ಹುಡುಗಿದ್ದವ್ರದ್ದು ಹೆಸರು ಐತ್ರಿ ಆ ಹುಡುಗನ ಕಡೆ ಸರ್. ಅವ ನನಗೆ ಫೋನ್ ಹಚ್ಚಲ್ಲ ಸರ್. 2:21 ಫೋನ್ ಹಚ್ಚನ್ರಿ ರಾತ್ರಿ. ಹಾಂ ಸರ್, ಮರ್ಡರ್ ಆಗೈತೆ. ಅದು ಆಗಿದ್ದು ಬೇರೆ ಕಡೆ ರೀ. ಅದು ಆಗಿದ್ದು ಆಲಾರ್ದೆ ಅದು ಹೇಳಿದ ತಪ್ಪು ಕಡೆ ಮಾಡ್ಯಾನ. ಅವ್ರು ಶಿಕ್ಷೆ ಕೊಡ್ಬೇಕು ಸರ್. ಹಿಂಗೆ ನನ್ನ ಹೆಸರು ದೀಪಕ್ ಪವಾರ್ ಅಂತ. ಕೊಲೆ ಆಗಿದ್ದು ಅವರು ಅಣ್ಣನ. ನಮಗೆ ನಿನ್ನೆ ರಾತ್ರಿ 2:21 ಒಂದು ಕಾಲ್ ಬಂತು, ಖಾಲಿದ್ ಇನಾಮ್ದಾರ್ ಅಂತ. ಅವ ಡೈರೆಕ್ಟ್ಲಿ ನಮ್ಗೆ ಅನ್ನಕುಂತ, ನಿಮ್ಮ ಇದು ರೋಹಿತಂದು ಮರ್ಡರ್ ಆಗೈತಿ ಇಂಡಿ ರೋಡ್ದಾಗ ಅಂತ. ಅದಕ್ಕೆ ನಾವು ಇಂಡಿ ರೋಡ್ದಾಗ 2:20 ಹೋಗಿ ನೋಡಿದ್ವಿ. ಇಂಡಿ ರೋಡ್ ನೋಡಿದ್ವಿ, ಮತ್ತು ಬೈಪಾಸ್ ನೋಡಿದ್ವಿ, ಸ್ಟೇಡಿಯಂ ಎಲ್ಲ ಹತ್ರ ಹುಡುಕಾಡಿದ್ವಿ, ಜುಮ್ಮಾ ಮಸೀದ್ ಎಲ್ಲ ಹುಡುಕಾಡಿದ್ವಿ. ಅವ್ರ ಸ್ನೇಹಿತರ ಮನೆಗೆ ನೋಡಿದ್ವಿ, ಎಲ್ಲಿ ಸಿಕ್ಕಿಲ್ಲ. ಮತ್ತು ಒಂದು ಇಲ್ಲಿ ಉಸುಕ್ ಮಾರ್ಕೆಟ್, ಬಂಬಳಾಕ್ಷಿ ಅಂತ ಒಂದು ಉಸುಕ್ ಮಾರ್ಕೆಟ್ ಅಂತ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ನಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಾಗ ಅವ ಇರ್ತಿದ್ದಾರ ರೋಹಿತ್ ಅಂತ. ಅಲ್ಲಿ ಹೋಗಿದ ಮೇಲೆ ಅವ ತಿಳಿತು. ಎಪಿಎಂಸಿದಾಗ ಒಂದು ಸಿಗರೇಟ್ ಪ್ಯಾಕೆಟ್ ತೊಗೊಂಡು ಹೋಗ್ಯಾನ ಅವ್ನ ಸ್ನೇಹಿತರ ಅಂತ. ಎಪಿಎಂಸಿದಾಗ ಹೋಗಿ ಹುಡುಕಾಡ್ರಿ ಅಂದಿದ್ಮೇಲೆ ಎಪಿಎಂಸಿ ಅಂತ ಬಂದು ನೋಡಿದ ಮೇಲೆ ಅವ್ನ ಬಾಡಿ ಸಿಕ್ಕಿದೆ ನಮ್ಗೆ. ಯಾರು ಫೋನ್ ಮಾಡಿದ್ರು ನಿಮ್ಗೆ? ಖಾಲಿದ್ ಇನಾಮ್ದಾರ್ ಅಂತ. ಏನು ಅವ್ರು ರೋಹಿತ್ ಅವ್ರಿಗೆ ಕೊಲೆ ಆಗಿದೆ. ಅವ್ರ ಸ್ನೇಹಿತರು ಅವರು ಒಂದೇ ತವಲಿ ಇರ್ತಿದ್ರು. ಅದು ಬಿಟ್ಟು ಮತ್ತು ನಮ್ಗೇನು ಗೊತ್ತಿಲ್ರಿ. ಅದೇ ಮತ್ತು ನಮ್ಗೆ ಡೌಟ್ ಇರೋದು ಅವನ ಮೇಲೆ, ಖಾಲಿದ್ ಮೇಲೆ. ಯಾಕಂದ್ರೆ ಅವ ಡೈರೆಕ್ಟ್ಲಿ ಫೋನ್ ಮಾಡಿ ನಮ್ಗೆ ಹೇಳಿತಾನೆ. ಮತ್ತು ಅವ್ನ ಮನೆಗೆ ಹೋಗಿದ ಮೇಲೆ ಅವ ಇರೋಂಗಿಲ್ಲ. ಹೋಗಿ ನೋಡಿದ್ರಿ. ಇದು ಕೊಲೆ ಆಗಿಲ್ಲ. ಅವ್ನ ಹೆಸರು ರೋಹಿತ್ ಸುಭಾಷ್ ಪವಾರ್ ಅಂತ. ಅವ್ನ ವಯಸ್ಸು 22 ನಿಂತರ 23. ಹಾಂ, ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಕೇಳಿದ ಮೇಲೆ, ಅವ್ರ ಸ್ನೇಹಿತರ ಮನೆಯ ಬಲ್ಲಿ ಹೋಗಿ ಕೇಳಿದ ಮೇಲೆ ಅವ್ರು ಅಂದರು, ರಾತ್ರಿ 8:51 ಕಾಲ್ ಬಂದಿತ್ತು, ರೋಹಿತ್ ಒಂದು ಸಿಗರೇಟ್ ಪ್ಯಾಕೆಟ್ ಬೇಡಿದ ಅಂತ. ಅವ್ರು ಎಪಿಎಂಸಿದಾಗ ಹೋಗಿದ್ದಾರೆ, ಸಿಗರೇಟ್ ಪ್ಯಾಕೆಟ್ ಅಂತ ತೊಗೊಂಡು ಹೇಳಿದ ಮೇಲೆ ನಾವು ಇಲ್ಲಿ ಬಂದು ನೋಡಿದ್ವಿ. ಎಪಿಎಂಸಿದಾಗ ಪೂರಾ ಹುಡುಕಾಡಿದ್ವಿ. ಮೊದ್ಲಕ್ಕಲ್ಲಿ ಇದು ಲಿಂಬು ಮಾರ್ಕೆಟ್ ಅದು ಹುಡುಕಾಡಿ ಇಲ್ಲಿ ಹುಡುಕಾಡ್ಕೊಂಡು ಬಂದ ಮೇಲೆ ಇಲ್ಲಿ ನಮ್ಗೆ ರಕ್ತ ನೋಡಿದ್ವಿ. ನಾವು ರಕ್ತ ನೋಡಿ ಎಲ್ಲ ಹುಡುಕಾಡಿದ್ವಿ. ಅವಾಗ ಅವ್ನು ಬಾಡಿ ಕಂಡಿದ ಮೇಲೆ ನಾವು ಪೊಲೀಸರಿಗೆ ಇಮಿಡಿಯೇಟ್ಲಿ ಹೋಗಿ ಇದು ಮಾಡಿ ಹೇಳಿ ಏನೋ ಅದೇ ಅವ್ನಿಗೆ ನ್ಯಾಯ ಸಿಗ್ಬೇಕು. ಎದರ ಸಂಬಂಧ ಆಗೈತೆ, ಎದರ ಸಂಬಂಧ ಇಲ್ಲ, ಅದು ನಮ್ಗೆ ಪ್ರೂವ್ ಆಗಬೇಕು. ಏನು ನಿನ್ನೆ ಇದು IPL ಬಗ್ಗೆ ಏನಾಗಿರ್ಬೇಕು? IPL ಗಿಪಿಎಲ್ ಏನಿಲ್ರಿ. ಇಲ್ರಿ ಕ್ರಿಕೆಟ್ ಬಗ್ಗೆ ಅವನಿಗೆ ಏನು ವಿಚಾರ ಇಲ್ರಿ. ಅವ್ನು ಬಿಸ್ನೆಸ್ ಇತ್ತು ರೀ, ನಾಯಿ ಸಾಕ್ತಿದ್ದ, ನಾಯಿ ಮಾರ್ತಿದ್ದ. ಅವ್ನ ಬಿಸ್ನೆಸ್ ಅದೇ ಒಂದು ಹಾಬಿ ರೀ.
ನಮ್ಮ ಹೆಸರು? ನನ್ನ ಹೆಸರು ದೀಪಕ್ ಪವಾರ್ ಅಂತ. ನಮ್ಮ ಮಾಮನ ಮಗ ಫೋನ್ ಹಚ್ಚಿದ್ರು ಸರ್ ನಿನ್ನೆ ರಾತ್ರಿಗೆ. ಖಾಲಿ ಪಾತ್ ಹುಡುಗ ರೀ, ರಾತ್ರಿಗೆ 2:21 ಫೋನ್ ಹಚ್ಚಾನತ್ರಿ. ಅವ ಹಿಂಗೆ ನಿಮ್ಮ ರೋಹಿತಿಗೆ ಮರ್ಡರ್ ಆಗಿತ್ತು ಎಂಡಿರ ಮೇಲೆ ಅಂತ ಹೇಳಾನತ್ರಿ. ಆಮೇಲೆ ಅವ ನಮ್ಮ ಇಲ್ಲಿ ಫೋನ್ ಹಚ್ಚಾರ್ರಿ, ಫೋನ್ ಹಚ್ಚಾನ್ರಿ ಅವ ನಮ್ಮ ಮಾಮನ ಮಗ. ನಮ್ಮ ರಿಲೇಷನ್ ಫೋನ್ ಹಚ್ಚಾರ, ನಮ್ಮ ರಿಲೇಷನ್ ಅವ್ರು ನನಗೆ ಫೋನ್ ಹಚ್ಚಾರ್ರಿ. ಫೋನ್ ಹಚ್ಕೇಶಿನ ಆಮೇಲೆ ಹುಡುಗಾಡ್ದಾರೆಲ್ಲ ಸಿಕ್ಕಿಲ್ರಿ. ಸಿಕ್ಕಿಲ್ಲ ಅಣ್ಣ. ಮತ್ತು 5 ಗಂಟೆಗೆ ಇವ ಬಂದಾರಿ, ನಮ್ಮ ಅಮ್ಮನ ಮಗನೇ ಬಂದಾರ 5 ಗಂಟೆಗೆ. ಬರೋಣ ಅವ್ನಿಗೆ ಕರ್ಕೊಂಡೋಗಿ ಯಾರನ್ನ ಫೋನ್ ಹಚ್ಚಾನಲ್ಲ ಅವ್ನ ಮನೆಗೆ ಹೋಗುನು ಕೇಳೋಣ ಬಾ ಮಜಾಗಿರ ಮಾಡಿಬೇಕಾಗ್ತದೆ. ನಮ್ಮ ಮನೆಗೆ ಹೋಗಿದಾರೆ, ಅವ್ನು ಕರ್ಕೊಂಡು ಹೋದಾರ. ನನ್ನ ಮಗ ಯಾರು ಫೋನ್ ಹಚ್ಚಾನಲ್ರಿ ಅವ್ನು ಹೇಳಿದ್ರಿ. ಅಲ್ಲಿ ಹೋಗೋಣ ಮನೆಗೂ ಕಿಲಾಕ್ಯಾರಿ ಮತ್ತು ಫೋನ್ ಸ್ವಿಚ್ ಆಫ್ ಐತಿ. ದೌಡ್ ಮೇಲೆ ಅವ್ನ ಮೇಲೆ ಐತ್ರಿ. ನಮಗೆ ನ್ಯಾಯ ಕೊಡಿಸ್ರಿ ಬರ್ರಿ ಸಾಕು. ನನ್ನ ಖಾಸ ತಮ್ಮ ರೀ, ಖಾಸ ತಮ್ಮ ರೋಹಿತ್ ಪವಾರ್ ರೀ. ವಯಸ್ಸು ಎಷ್ಟು? 23 ರೀ. ಏನು ಅವ್ರ ಒಳ್ಳೆ ಆಕ್ಷನ್ ಏನು ಐತೆ? ಇಲ್ರಿ ಸರ್, ಏನು IPL ಇಲ್ರಿ ಸರ್. ನಿನ್ನೆ ಹಂಗೆ ಎಲ್ಲ ಚಟ ಇದ್ರಿ ಸರ್. ಮತ್ತೆ ನಿಮ್ಗೆ ಹೆಂಗೆ ಹಾಂ ಸರ್, ಹೆಂಗೆ ಗೊತ್ತಾತ್ರಿ ಇಲ್ಲಿ ಇದು ಆಗ್ಯದ? ಅಲ್ಲೇ ರೀ ಸರ್ ಅಪಾರ್ಟ್ಮೆಂಟ್ ಒಳಗೆ ಹೋಗಿದ್ದೇವಲ್ರಿ ಸರ್. ಅಲ್ಲಿ ಅಂಗಡ್ಯಾಗ ಕೇಳಿದೇವ್ ರೀ. ಅಂಗಡಿ ಹುಡುಗದ ಕಡೆ ಮೊಬೈಲ್ ಕಾಲ್ ರೆಕಾರ್ಡಿಂಗ್ ಇತ್ತು ರೀ. ಅದು ಕಾಲ್ ರೆಕಾರ್ಡಿಂಗ್ ಮೇಲೆ ನಾ ಮಾಮೂ ಇಲ್ಲೇ ಕೂತೀನಿ APMC ಆಗ ನಮ್ಮ ದೋಸ್ತರು ಬರ್ತಾರೆ ಇಬ್ರು. ಅವ್ರ ಕೈಯಾಗ ಒಂದು ಸಿಗರೇಟ್ ಪ್ಯಾಕೆಟ್ ಕೊಡುವಂದ ನಾ ಬಂದು ರೊಕ್ಕ ಕೊಡ್ತೀನಿ ಅಂತ ಹೇಳಣ್ರಿ. ಅವ ಹೇಳೋಣ ಅವ ಕೊಟ್ಟಾರೆ ಹತ್ರ ಅವ್ರ ದೋಸ್ತರು ಬಂದಿರತ್ರಿ ಇಬ್ರು. ನಂದ್ರಿ ಗಣೇಶ್ ಪವಾರ್. फातिमा इंटरनेशनल स्कूल, our faith to create nation. कहते हैं schools are the centers of modification of behavior to create nation to achieve the dreams of students. फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे. यहाँ के वेल ट्रेन्ड फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटीज़ जैसे स्किल डेवलपमेंट, एक्सकर्शन, एग्जीबिशन, स्पोर्ट्स, कॉम्पिटिटिव एग्ज़ाम्स, सेल्फ लर्निंग के ज़रिए फ्यूचर प्रोजेक्टेड एंड जॉब ओरिएंटेड गोल्स को अचीव करने के लिए खूब मेहनत कर रहे हैं. यहाँ ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के ज़रिए फ्यूचर के लिए तैयार किया जाएगा. तो देर किस बात की, एडमिशन्स आर ओपन. प्लीज़ कॉन्टैक्ट फातिमा इंटरनेशनल स्कूल, आसार गली, रोशन दरवाज़ा रोड, विजयपुर, या कॉन्टैक्ट करें 9148904786.
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.